ಜೀನಾಗೆ ಸಂಪಾದಕತ್ವದಲ್ಲಿ GNS ನ್ಯೂಸ್, ಸಾಗರ ಸುತ್ತದ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಉಪವಿಭಾಗಾಧಿಕಾರಿಗಳಿಂದ ಗಣರಾಜ್ಯೋತ್ಸವ ಧ್ವಜಾರೋಹಣ. ಸಂವಿಧಾನ ಒಪ್ಪಿಕೊಂಡ ಶ್ರೇಷ್ಠ ದಿನವೆಂದು ಬಣ್ಣಿಸಿದ ವೀರೇಶ್ ಕುಮಾರ್. ಸಂವಿಧಾನದ ಆಶಯ ಪಾಲಿಸಲು ಬೇಳೂರು ಕರೆ. ಶಾಶ್ವತ ಧ್ವಜಸ್ತಂಭದಲ್ಲಿ ಶಾಸಕರಿಂದ ಬೃಹತ್ ರಾಷ್ಟ್ರಧ್ವಜಾರೋಹಣ. ಮಹಾತ್ಮ ಗಾಂಧಿಯವರ ಸಾಮಾಜಿಕ ನ್ಯಾಯ, ಅಂಬೇಡ್ಕರ್ ಅವರ ಬದ್ಧತೆ ಅನುಸರಿಸಬೇಕು ಎಂದ ಶಾಸಕರು. ಕಾಂಗ್ರೆಸ್ ಕಚೇರಿಯಲ್ಲಿ ಶಾಸಕರಿಂದ ಧ್ವಜಾರೋಹಣ. ಜಗತ್ತಿನಲ್ಲಿ ಭಾರತ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಎಂದ ಗೋಪಾಲಕೃಷ್ಣ ಬೇಳೂರು. ಮಾರಿಕಾಂಬಾ ದೇವಸ್ಥಾನದ ಸಭಾಭವನ ಶಾಲಾ ಕಟ್ಟಡಕ್ಕೆ ಶಾಸಕರಿಂದ ಶಿಲಾನ್ಯಾಸ. ಜಾತ್ರೆಗೆ ಸೀಮಿತವಾಗದೆ ಸಾಮಾಜಿಕ ಕಾರ್ಯಕ್ಕೆ ಮುಂದಾಗಿ ಎಂದು ಸಲಹೆ ನೀಡಿದ ಶಾಸಕರು. ಈಗ ಸುದ್ದಿಯ ವಿವರ. ಸಂವಿಧಾನ ಒಪ್ಪಿಕೊಂಡ ಶ್ರೇಷ್ಠ ದಿನ ಗಣರಾಜ್ಯೋತ್ಸವ. ಇದನ್ನು ಭಾರತೀಯರಾದ ನಾವು ಹೆಮ್ಮೆಯಿಂದ ಆಚರಿಸಬೇಕು ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಸೋಮವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಧ್ವಜಾರೋಹಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ಪೌರಾಯುಕ್ತ HK ನಾಗಪ್ಪ, ಪೊಲೀಸ್ ಉಪಾಧೀಕ್ಷಕ ಡಾಕ್ಟರ್ ಬೆನಕ ಪ್ರಸಾದ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ, ಇಒ ಶಿವಪ್ರಕಾಶ್ ಇನ್ನಿತರರು ಹಾಜರಿದ್ದರು. ನಂತರ ಪೊಲೀಸ್, ಗೃಹ ರಕ್ಷಕ, ಅರಣ್ಯ, NCC, ನಿವೃತ್ತ ಯೋಧರು ಸೇರಿದಂತೆ ವಿವಿಧ ತುಕಡಿಗಳಿಂದ ಆಕರ್ಷಕ ಕವಾಯತು ನಡೆಯಿತು. ಇದೇ ಸಂದರ್ಭದಲ್ಲಿ ಬೆಳಲಮಕ್ಕಿ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ನೃತ್ಯ ಪ್ರದರ್ಶನ, ಸೇವಾ ಸಾಗರ ಶಾಲೆ ಮಕ್ಕಳಿಂದ ಯೋಗ ಪ್ರದರ್ಶನ ನಡೆಯಿತು. ನಾವು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವಕ್ಕೆ ಇರತಕ್ಕಂಥ ಸ್ವಲ್ಪ ವ್ಯತ್ಯಾಸನ ನೋಡೋದಾದ್ರೆ, ಸ್ವಾತಂತ್ರ್ಯ ದಿನಾಚರಣೆ ನಾವು ಆಗಸ್ಟ್ 15ರಂದು ಮಾಡ್ತೀವಿ ಮತ್ತು ನಮಗೆ ಆವಾಗ ಮೊಟ್ಟ ಮೊದಲನೇದಾಗಿ ದೇಶದ ಹುಟ್ಟು ಅವಾಗಾಗಿರುತ್ತೆ. ಯಾವಾಗ 1947 ಆಗಸ್ಟ್ 15. ಇವತ್ತು ಜನವರಿ 26, 1950ರಲ್ಲಿ ನಾವು ಸಂವಿಧಾನವನ್ನು ಏನು ನಾವು ನಮ್ಮ ದೇಶದ ಅತ್ಯಮೂಲ್ಯ ಗ್ರಂಥ ಅಂತ ಹೇಳಿ ಏನು ಭಾವಿಸಿ ಒಂದು ರಾಷ್ಟ್ರದ ಕಲ್ಪನೆಯಲ್ಲಿ ನಾವೇನು ಮುನ್ನಡೀತಾ ಇದ್ದೀವಿ, ಅದು ಅನುಷ್ಠಾನಗೊಂಡು ಸುಮಾರು 77 ವರ್ಷಗಳು ಕಳೆದಿದ್ದಾವೆ. ಈ ವಿಚಾರದಲ್ಲಿ ನಾವು ಡೊಮಿನಿಯನ್ನಿಂದ ಅಂದರೆ ಪ್ರಭುತ್ವದಿಂದ ಗಣರಾಜ್ಯದ ಎಡೆಗೆ ಹೋಗಿರ್ತಕ್ಕಂಥ ಒಂದು ಲ್ಯಾಂಡ್ಮಾರ್ಕ್ ಇವೆಂಟ್. ಅದಕ್ಕೋಸ್ಕರ ಅಂದರೆ ಈಗ ನಾವು 1947ರಲ್ಲಿ ನಡೆದರೂ ಕೂಡ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಅಂತ ಇರಲಿಲ್ಲ, ಮತ್ತು ನಮ್ಮ ದೇಶಕ್ಕೆ ಒಂದು ಗ್ರಂಥ ಮತ್ತು ಎಲ್ಲ ನಮ್ಮ ಕಾಯ್ದೆ ಕಾನೂನುಗಳನ್ನ ನಿರ್ದೇಶನ ನೀಡ್ತಕ್ಕಂಥ ಅಥವಾ ಒಂದು ರೆಫರ್ ಮಾಡ್ತಕ್ಕಂಥ ಒಂದು ಅತ್ಯಮೂಲ್ಯ ಗ್ರಂಥ ಅಂತ ಯಾವುದೂ ಇರಲಿಲ್ಲ. ಅದನ್ನು ನಾವು 1950ರಲ್ಲಿ ಅಂದರೆ 1947ರಿಂದ ಸುಮಾರು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಸುಮಾರು 60 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ, ಸುಮಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಏನು ಹೋರಾಟ ಮಾಡಿದ್ರು ಅವರಿಂದ ಹಿಡ್ಕೊಂಡು ಬುದ್ಧಿಜೀವಿಗಳಿಂದ ಹಿಡ್ಕೊಂಡು ಎಲ್ಲರೂ ಸೇರಿ ಸಂವಿಧಾನನ ಏನು ರಚನೆ ಮಾಡಿದ್ರು, ಆ ಸಂವಿಧಾನನ ಅಂಗೀಕಾರ ಆಗಿರ್ತಕ್ಕಂಥ ದಿನ. ಆ ಸುದಿನ ಇವತ್ತು 77 ವರ್ಷಗಳಾಗಿ ಮಾರ್ಪಾಡಾಗಿದೆ. ಈ 77ನೇದು ಗಣರಾಜ್ಯೋತ್ಸವನ ನಾವು ಇವಾಗ ಆಚರಣೆ ಮಾಡ್ತಾ ಇದ್ದೀವಿ. ಮುಂದುವರೆದಂತೆ ಈಗ ನಾವು ಗಣರಾಜ್ಯ ಅಂದರೆ ಏನು, ಈಗ ಡೊಮಿನಿಯನ್ಗೂ ರಿಪಬ್ಲಿಕ್ಗೂ ಏನು ವ್ಯತ್ಯಾಸ ಅನ್ನೋದಾದರೆ, ರಿಪಬ್ಲಿಕ್ ಅಂದರೆ ಹೆಡ್ ಆಫ್ ದ ಸ್ಟೇಟ್ ಈಸ್ ಎಲೆಕ್ಟೆಡ್, ಅಂದರೆ ಯಾವುದೇ ಒಂದು ರಾಷ್ಟ್ರದ ಅತ್ಯಮೂಲ್ಯ ಸ್ಥಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಜನರಿಂದ ಆಯ್ಕೆಯಾದಂಥವ್ರು. ಈಗ ನಮ್ಮ ದೇಶದಲ್ಲಿ ಅತ್ಯಮೂಲ್ಯ ಸ್ಥಾನ ಅಂತಂದರೆ ಅದು ರಾಷ್ಟ್ರಪತಿಗಳು. ಆ ರಾಷ್ಟ್ರಪತಿಗಳು ಜನರಿಂದ ಆಯ್ಕೆಯಾದಂಥವ್ರು. ನಮ್ಮ ದೇಶದ ರಾಷ್ಟ್ರಪತಿಗಳು he or she is the supreme commander of armed forces. ಈ ಭಾರತವು ತನ್ನ ಸಂವಿಧಾನವನ್ನು ಜಾರಿಗೆ ತಂದು ಪರಿಪೂರ್ಣತ ಗಣರಾಜ್ಯ ರಾಷ್ಟ್ರವಾಗಿ ರೂಪುಗೊಂಡಿದೆ. 1950ರ ಜನವರಿ 26ರಂದು ಭಾರತೀಯ ಸಂವಿಧಾನ ಜಾರಿಯಾಗಿ ಬ್ರಿಟಿಷ್ ಆಡಳಿತದಿಂದ ಸಂಪೂರ್ಣ ಸ್ವತಂತ್ರ ಭಾರತದ ಆಡಳಿತ ಜಾರಿಗೊಂಡ ನಂತರ ಈ ದೇಶ ಹೊಸ ದಿಕ್ಕಿನತ್ತ ಚಲಿಸುತ್ತಾ ಭಾರತ ದೇಶ ಮುನ್ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಈ ದೇಶಕ್ಕಾಗಿ ಅವತ್ತು ಹೋರಾಟ ಮಾಡಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಾನವೀಯರನ್ನು ನಾವು ನೆನಪು ಮಾಡಲೇಬೇಕು. ಅವರ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆ ನಂತರ ಇವತ್ತು ಜನವರಿ 26 ಈ ರಾಷ್ಟ್ರಕ್ಕೆ ಸಂವಿಧಾನ ತಂದ ದಿನ. ಬಂಧುಗಳೇ,
ಭಾರತದ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನಪು ಮಾಡ್ತಾ ಅವರ ಕನಸುಗಳನ್ನು ಈಡೇರಿಸುವಂಥ ಕಾಲ. ಮಹಾತ್ಮ ಗಾಂಧೀಜಿಯವರ ತತ್ವ ಸತ್ಯಾಗ್ರಹ ಹೋರಾಟ ಮತ್ತು B.R. ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಈ ಒಂದು ಸಂವಿಧಾನ ಈ ರಾಷ್ಟ್ರದಲ್ಲಿ ಬಂದಿದೆ. ತಮಗೆಲ್ಲರಿಗೂ ಹೇಳೋದಿಷ್ಟೇ, ಭಾರತ ಇವತ್ತು ಏಕೈಕ ಬಲಿಷ್ಠ ರಾಷ್ಟ್ರವಾಗಿ ತಂತ್ರಜ್ಞಾನ ಬೇರೆ ಬೇರೆ ವಿಧದಲ್ಲೂ ಸಹ ಬಲಿಷ್ಠತೆಯನ್ನು ಪಡೆದಿರುವಂಥ ದೇಶ ಇವತ್ತಾಗಿದೆ. ಇವತ್ತು ಯಾವ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ಟರು, ಆ ಸ್ವಾತಂತ್ರ್ಯದ ಪ್ರತಿಫಲವಾಗಿ ಭಾರತೀಯರ ಯುಗವಾಗಿ ಇವತ್ತು ದೇಶದಲ್ಲಿ ನಾವು ನಡೀತಾ ಇದ್ದೀವಿ. ಬಂಧುಗಳೇ, ಇಷ್ಟೇ ಇವತ್ತು ಇಡೀ ಭಾರತದಲ್ಲಿ ಏನು ಇವತ್ತು ಅಭಿವೃದ್ಧಿ ಹೊಂದ್ತಾ ಇದೆ, ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಗಳು ಸಹ ತಮ್ಮ ವ್ಯಾಪ್ತಿಯಲ್ಲಿ ಇವತ್ತು ಸಾಮಾನ್ಯ ಜನರಿಗೆ ಒಂದು ಗ್ಯಾರಂಟಿ पंजाब सिंध गुजरात मराठा द्राविड ಸುಮಾರು 11 ತಂಡಗಳು ಈ ಒಂದು ಪೆರೇಡ್ನಲ್ಲಿ ಭಾಗವಹಿಸಿ ಇಲಾಖೆಯ ತುಕಡಿಯದ ನಿರೀಕ್ಷಣೆ. ಕಪ್ಪು ಮತ್ತು ಬಿಳಿ ಸಮವಸ್ತ್ರದೊಂದಿಗೆ ಕಾಣ್ತಾ ಇರೋದು ನಿವೃತ್ತ LB ಕಾಲೇಜ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಇಂದಿರಾ ಗಾಂಧಿ ಪ್ರಥಮ ದರ್ಜೆ ಕಾಲೇಜ್, ಈ ಎಲ್ಲ ಕಾಲೇಜಿನ ವಿದ್ಯಾರ್ಥಿ. ಪೊಲೀಸ್ ಇಲಾಖೆ ಸಾಗರ ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ ಹೋಮ್ ಗಾರ್ಡ್ಸ್ ಸಾಗರ, ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ ಫಾರೆಸ್ಟ್ ಇಲಾಖೆ ಸಾಗರ. ವಿಶೇಷವಾಗಿ ಈ ವರ್ಷ ನಿವೃತ್ತ ಯೋಧರು ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿವೃತ್ತ ಯೋಧರಿಗೆ ಎಲ್ಲರ ಚಪ್ಪಾಳೆ ತಟ್ಟುವುದರ ಮೂಲಕ ಪ್ರೋತ್ಸಾಹಿಸಬೇಕು. ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ NCC ವಿದ್ಯಾರ್ಥಿಗಳು ಸಾಗರ. ಆಕರ್ಷಕವಾಗಿರ್ತಕ್ಕಂಥ ಪಥಸಂಚಲನ NCC ವಿದ್ಯಾರ್ಥಿಗಳಿಂದ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆ ಸಾಗರ ಗೈಡ್ಸ್ ತಂಡ. ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ ಮಹಮ್ಮದ್ ಕೋಯಾ ಪ್ರೌಢಶಾಲೆ ಸಾಗರ ವಿದ್ಯಾರ್ಥಿನಿಯರು. ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ MGN ಪೈ ಪ್ರೌಢಶಾಲೆ ಸಾಗರ ವಿದ್ಯಾರ್ಥಿಗಳು. ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ H ಶಿವಲಿಂಗಪ್ಪ ಪ್ರೌಢಶಾಲೆ ಸಾಗರ ವಿದ್ಯಾರ್ಥಿಗಳು. ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ ಸೇವಾ ಸಾಗರ ಪ್ರೌಢಶಾಲೆ ಸಾಗರ. ಈ ಒಂದು ಪಥಸಂಚಲನಕ್ಕೆ ಅದ್ಭುತವಾಗಿರ್ತಕ್ಕಂಥ ಬ್ಯಾಂಡ್ ಸೆಟ್ ವಾದನವನ್ನು ನುಡಿಸುತ್ತಿರುವರು ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಸಾಗರ ವಿದ್ಯಾರ್ಥಿಗಳು. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ
ಭಾರತ ಪರಿಪೂರ್ಣ ಗಣರಾಜ್ಯವಾಗಿದೆ. ಸಂವಿಧಾನ ರಚನೆಗೊಂಡು 77 ವರ್ಷವಾಗಿದ್ದು, ಸಂವಿಧಾನ ಅಳವಡಿಕೆ ನಂತರ ಭಾರತ ಹೊಸ ದಿಕ್ಕಿನತ್ತ ಸಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಗಣಪತಿ ಕೆರೆ ಬಲದಂಡೆಯಲ್ಲಿ ನಗರಸಭೆ ವತಿಯಿಂದ ಶಾಶ್ವತ ಧ್ವಜಸ್ತಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಪೊಲೀಸ್ ಉಪಾಧೀಕ್ಷಕ ಡಾಕ್ಟರ್ ಬೆನಕ ಪ್ರಸಾದ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಾನವತಾಕಾರಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನಾವು ಸ್ಮರಿಸಲೇಬೇಕು. ಶಿಕ್ಷಣವು ರಾಷ್ಟ್ರದ ಮೂಲ ಸ್ತಂಭವಾಗಿರುತ್ತದೆ. ಯಾವುದೇ ವ್ಯಕ್ತಿಯು ಎಂಥ ಸಂದರ್ಭದಲ್ಲೂ ಸಹ ಶಿಕ್ಷಣದಿಂದ ವಂಚಿತರಾಗಬಾರದಂತೆ ಈ ಸಂವಿಧಾನದ ಮಹತ್ವ ಇವತ್ತಿರುತ್ತದೆ. ಬಂಧುಗಳೇ, ಇಷ್ಟೇ ಈ ರಾಷ್ಟ್ರ ಬಲಿಷ್ಠ ರಾಷ್ಟ್ರ ಆಗಬೇಕಾದ್ರೆ ಇವತ್ತು ಭಾರತಕ್ಕೆ ಈ ಸ್ವಾತಂತ್ರ್ಯ ಕೊಟ್ಟಂಥ ಮಹನೀಯರನ್ನ ಮತ್ತೆ ನಾವು ನೆನಪು ಮಾಡೋ ಮೂಲಕ, ಅವರ ತ್ಯಾಗ ಬಲಿದಾನ ಮತ್ತೊಮ್ಮೆ ನೆನಪು ಮಾಡೋ ಮೂಲಕ ಭಾರತ ಇವತ್ತು ತಂತ್ರಜ್ಞಾನ ಇತರೆ ಇದರಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜ್ಯ ಸರ್ಕಾರ ಈ ರಾಜ್ಯದ ಜನಪರವಾಗಿ, ಬಡವರ ಪರವಾಗಿ, ಸಾಮಾನ್ಯ ವರ್ಗದ ಪರವಾಗಿ ಅಭಿವೃದ್ಧಿಯ ಕಡೆ ಚಿಂತನೆಯ ದಾಪುಗಾಲ ನೀಡ್ತಾ ಬಂದಿದೆ. ಬಂಧುಗಳೇ, ಯಾವ ಗ್ಯಾರಂಟಿ ಯೋಜನೆ 5 ಯೋಜನೆ ಜನಸಾಮಾನ್ಯರಿಗೆ, ಬಡ ಜನರಿಗೆ, ಸುಮಾರು 6 ಕೋಟಿ ಜನರಿಗೆ ಇವತ್ತು ಒಂದು ಯೋಜನೆ ಮುಟ್ಟುತ್ತಂತ ಹೇಳಿದರೆ ಸಾಮಾನ್ಯ ವಿಚಾರವಲ್ಲ. ಈ ರಾಜ್ಯದ 54,000 ಕೋಟಿಯನ್ನು ಈ ರಾಜ್ಯದ ಜನರಿಗೆ ಪ್ರತಿ ವರ್ಷ ಮೀಸಲಾಗಿ ಇಟ್ಟಿದ್ದೀವಿ. ಅದರ ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಜನರಿಗೆ ಮೂಲ ಸೌಕರ್ಯ ಕೊಡುವ ಮೂಲಕ ಕರ್ನಾಟಕ ಸರ್ಕಾರವು ಸಹ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾ ಬಂದಿದೆ. ಸಾಗರ ಕ್ಷೇತ್ರಕ್ಕೆ ಬಂದರೆ ಈಗಾಗಲೇ ನೋಡಿದರೆ ಮಾರಿ ಜಾತ್ರೆ ಬಗ್ಗೆ ಇವಾಗಲೇ ನಮ್ಮ AC ಅವರು ಹೇಳಿದರು. ಎಲ್ಲರೂ ತಾಯಿಯ ಆಶೀರ್ವಾದ ಬೇಡಲಿಕ್ಕೆ ತಾವೆಲ್ಲರೂ ಕಾತುರದಲ್ಲಿದ್ದೀರಿ ದರ್ಶನ ಮಾಡಲಿಕ್ಕೆ. ಸಾಗರದ ಜನ ಎಲ್ಲ ನನ್ನ ನಾಗರಿಕರು ಕೇಳೋದಿಷ್ಟೇ, ಸ್ವಚ್ಛತೆ ಕಡೆ ಗಮನ ಕೊಡಿ. ಹಬ್ಬ ಬಂದ ತಕ್ಷಣ ತುಂಬ ಸುಂದರವಾಗಿರಬೇಕು. ಸಾರ್ವಜನಿಕರು ಬರ್ತಾರೆ, ರಾಜ್ಯದಿಂದ ಜನ ಬರ್ತಾ ಇದ್ದಾರೆ. ಇಡೀ ನಗರವನ್ನು ಸ್ವಚ್ಛವಿಡುವ ದೃಷ್ಟಿಯಲ್ಲಿ ನಗರಸಭೆ ಮತ್ತು ನಾವು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನಾಗರಿಕರಿಗೂ ಸಹ ಸಹಕಾರ ಕೊಡುವ ಮೂಲಕ ಈ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ. ತಾಯಿ ಆಶೀರ್ವಾದ ನಾವೆಲ್ಲರೂ ಪಡೆಯೋಣ ಅಂತ. ಬಹುಶಃ ಇಲ್ಲೇ ಈ ಜಾಗದಲ್ಲಿ ಸುಮಾರು 9-10 ಕೋಟಿ ರೂಪಾಯಿದು ಇಂಡೋರ್ ಸ್ಟೇಡಿಯಂ ಈಗಾಗಲೇ ಶುರುವಾಗುತ್ತೆ. ಸಾಗರದ ಯುವಕರಿಗೆ ಈ ರಜಾ ಬಂದಂಥ ಸಂದರ್ಭದಲ್ಲಿ ಕೊಡಬೇಕಂತ ಹೇಳಿ 45 ಲಕ್ಷ ರೂಪಾಯಿದ ಒಂದು ಸ್ವಿಮ್ಮಿಂಗ್ ಪೂಲು ಅತ್ಯಂತ ಸುಂದರವಾಗಿ ಮಾಡಿಟ್ಟಿದ್ದೀವಿ. ಅದನ್ನು ಉಪಯೋಗ ಮಾಡಬೇಕು. ಇವತ್ತು ಮಕ್ಕಳು ಎಲ್ಲರೂ ಹೋಗ್ಬೋದು, ಅದಕ್ಕೆ ಮಕ್ಕಳಂತೆಲ್ಲ ಎಲ್ಲರೂ ಆ ಒಂದು ಸ್ವಿಮ್ಮಿಂಗ್ ಪೂಲನ್ನು ಉಪಯೋಗ ಮಾಡಿಕೊಳ್ಳೋ ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು. ನಿಮ್ಮೆಲ್ಲರೂ ಸಹಕಾರ ಬೇಕಂತ ಕೇಳ್ಕೊಳ್ತಾ ಇವತ್ತು ಮತ್ತೊಮ್ಮೆ ಈ ನಾಡಿನ ಜನತೆಗೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಾಗರ ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ 77ನೇ ಗಣರಾಜ್ಯೋತ್ಸವ ಅಂಗವಾಗಿ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ನಗರಾಧ್ಯಕ್ಷ ಐಎನ್ ಸುರೇಶ್ ಬಾಬು, ಕೆ ಹೊಳೆಯಪ್ಪ, ಎಲ್ ಚಂದ್ರಪ್ಪ, ಗಿರೀಶ್ ಕೋವಿ, ಅನ್ವರ್ ಬಾಷಾ, ಮಹಾಬಲ ಕೌತಿ, ಮಧುಮಾಲತಿ, ಗಣಪತಿ ಮಂಡಗಳಲೆ, ರಮೇಶ್ ಚಂದ್ರಗುತ್ತಿ, ಗಣಪತಿ ಎಂ, ದಿನೇಶ್ ಡಿ, ರವಿಕುಮಾರ್ ಇನ್ನಿತರರು ಹಾಜರಿದ್ದರು. ಎಲ್ರಿಗೂ ನಾಡಿನ ಜನತೆಗೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಬ್ಲಾಕ್ ಕಾಂಗ್ರೆಸ್ಸಿನ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸುವ ಮೂಲಕ ಇಡೀ ನಾಡಿನಲ್ಲಿ ನಾವು ಇವತ್ತು ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಬಹುಶಃ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಮಹನೀಯರುಗಳನ್ನು ಮತ್ತೊಮ್ಮೆ ನಾವು ನೆನಪು ಮಾಡಿಕೊಳ್ತಾ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ನಮಗೆ ಇವತ್ತು ಜನವರಿ 26 ಇವತ್ತು ನಮ್ಮ ರಾಷ್ಟ್ರದ ಸಂವಿಧಾನವನ್ನು ನೆನಪು ಮಾಡಿಕೊಡುವಂಥ ದಿನ ಇದೆ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರತ ಹೆಜ್ಜೆ ಇಟ್ಟುಕೊಂಡಿರುವಂಥ ದಿನ ಇದೆ. ಇಂಥ ಒಂದು ಕ್ಷಣ ಭಾರತ ದೇಶದ ಅವತ್ತಿನ ಮಾನ್ಯರ ಹೋರಾಟಕ್ಕೆ ಸಿಕ್ಕಿರುವಂಥ ಒಂದು ಜಯ ಅಂತ ನಾವು ಹೇಳ್ಬೋದು. ಅಂಥ ಒಂದು
ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಹೆಮ್ಮೆ ಇದೆ. ಭಾರತ ದೇಶ ಎಲ್ಲ ಟೆಕ್ನಿಕಲ್ ಇದರಲ್ಲಿರ್ಬೋದು, ಇನ್ನೊಂದಿರ್ಬೋದು, ಪ್ರತಿಯೊಂದರಲ್ಲೂ ಸಹ ಹೆಚ್ಚು ಉನ್ನತ ಮಟ್ಟಕ್ಕೆ ಹೋಗುವಂಥ ಕಾರ್ಯವನ್ನು ಮಾಡಿದೆ ಅಂತ ಹೇಳಿದರೆ ಭಾರತದ ನಮ್ಮೆಲ್ಲರ ಶ್ರಮ ಇದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಹ ಗಮನೀಯವಾದಂಥ ಅಭಿವೃದ್ಧಿಯ ಪರವಾಗಿ ಚಿಂತನೆ ಇಟ್ಕೊಂಡು ಯಾವ ಕಡು ಬಡವರಿಗೆ ಇವತ್ತು ಭಾರತ ರಾಜ್ಯದಲ್ಲಿ ಸುಮಾರು 6 ಕೋಟಿ ಜನರಿಗೆ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆ ಕೊಡೋ ಮೂಲಕ ಸುಮಾರು 54,000 ಕೋಟಿನ ವರ್ಷಕ್ಕೆ ನಾವು ವಿನಿಯೋಗ ಮಾಡ್ತಾಯಿದ್ವಿ. ಅಂದರೆ ಇದು ಇಡೀ ರಾಷ್ಟ್ರದಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇರುವಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಸಾಗರದಲ್ಲೂ ಸಹ ನಾವು ಈಗ ಅಭಿವೃದ್ಧಿಯ ಪರವಾಗಿ ಚಿಂತನೆಯನ್ನು ಮಾಡುತ್ತಾ ಇದ್ದೀವಿ. ಅಭಿವೃದ್ಧಿಯ ಪರವಾಗಿ ಕೆಲಸ ನಡೀತಾ ಇದೆ. ಇವತ್ತು ಇಡೀ ಈ ಸಾಗರ ಮತ್ತು ಸಾಗರದ ಪಕ್ಕದ ಹೊಸನಗರ ಮತ್ತು ಹಳ್ಳಿಯ ಭಾಗದಲ್ಲಿ ಇತ್ತೀಚೆಗೆ ಎಲ್ಲ ಅಭಿವೃದ್ಧಿ ಕಡೆ ಹೆಚ್ಚು ಒಲವನ್ನು ಕೊಡುವ ಮೂಲಕ ಸಾಗರದ ಜಾತ್ರೆ ಬರ್ತದೆ. ನಿಮಗೆಲ್ಲರಿಗೂ ಗೊತ್ತಿದೆ. ಈ ಜಾತ್ರೆ ಪ್ರಯುಕ್ತವಾಗಿಯೂ ಸಹ ಸಾಗರವನ್ನು ಕಂಗೊಳಿಸುವ ಮೂಲಕ ನಿಮ್ಮೆಲ್ಲರೂ ಸಹಕಾರ ಬೇಕು ಸಹ. ಜಾತ್ರೆಗೆ ಎಲ್ಲರ ಮನೆಗೂ ಸುಣ್ಣ ಬಣ್ಣ ಮಾಡೋ ಮೂಲಕ ನಮ್ಮ ಕಾಂಗ್ರೆಸ್ ಪಾರ್ಟಿ ಆಫೀಸಿಗೂ ಸಹ ಸುಣ್ಣ ಬಣ್ಣವನ್ನು ಬಳೆಯುವ ಮೂಲಕ ಇವತ್ತು ಹಬ್ಬದ ವಾತಾವರಣದಲ್ಲಿ ನಾವೆಲ್ಲರೂ ಇದ್ದೀವಿ. ಅಂದರೆ ಈ ಮಾರಿಕಾಂಬಾ ತಾಯಿಯ ದರ್ಶನ ಮಾಡಲಿಕ್ಕೆ ಎಲ್ಲ ಸಾರ್ವಜನಿಕರು ಕಾಯ್ತಾ ಇದ್ದಾರೆ. ಆ ತಾಯಿಯ ಆಶೀರ್ವಾದ ಪಡೆಯಲಿಕ್ಕೆ ಕಾಯ್ತಾ ಇದ್ದಾರೆ. ಹಾಗೆ ಸಾಗರವನ್ನು ಅಭಿವೃದ್ಧಿ ಮಾಡಬೇಕು, ದೇಶದ ಅಭಿವೃದ್ಧಿ ಆಗಬೇಕು, ಈ ನಾಡಿನ ಅಭಿವೃದ್ಧಿಯ ಕಡೆ ಚಿಂತನೆ ಆಗಬೇಕು ಅಂತ ಹೇಳ್ತಾ ಸಂವಿಧಾನವನ್ನು ಇವತ್ತು ಮರೆಯಲಿಕ್ಕೆ ಸಾಧ್ಯ ಆಗೋದಂಥ ದಿನ ಇವತ್ತು. ಅಂಥ ಪವಿತ್ರವಾದ ದಿನದಲ್ಲಿ ನಾವಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಿ. ಸಾಗರ ಮಾರಿಕಾಂಬಾ ಸಮಿತಿ ಜಾತ್ರೆಗೆ ಸೀಮಿತವಾಗಬಾರದು. ಜಾತ್ರೆ ಮೂಲಕ ಬರುವ ಆದಾಯವನ್ನು ಅಮ್ಮನ ಹೆಸರನ್ನು ಶಾಶ್ವತವಾಗಿ ಉಳಿಸುವ ಕೆಲಸಗಳಿಗೆ ವಿನಿಯೋಗಿಸಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ಗಣಪತಿ ಕೆರೆ ಪಕ್ಕದ ಕೊಪ್ಪಲಗದ್ದೆಯಲ್ಲಿ ಸೋಮವಾರ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದಿಂದ ನೂತನ ಶಾಲೆ ಮತ್ತು ಸಭಾಭವನ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರತಿಷ್ಠಾನದ ಅಧ್ಯಕ್ಷ ಕೆ.ಎನ್. ನಾಗೇಂದ್ರ ಮಾತನಾಡಿದರು. ವೇದಿಕೆಯಲ್ಲಿ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ರಶ್ಮಿ, ಪೊಲೀಸ್ ಉಪಾಧೀಕ್ಷಕ ಡಾಕ್ಟರ್ ಬೆನಕ ಪ್ರಸಾದ್, ಪ್ರಮುಖರಾದ ಗಿರಿಧರ್ ರಾವ್, ರವಿ ಪೋತರಾಜ ಇನ್ನಿತರರು ಹಾಜರಿದ್ದರು. ಗಣೇಶ್ ಪ್ರಾರ್ಥಿಸಿದರು. ಎಸ್.ವಿ. ಕೃಷ್ಣಮೂರ್ತಿ ಸ್ವಾಗತಿಸಿದರು. ನಾಗೇಂದ್ರ ಕುಮಟ ಪ್ರಾಸ್ತಾವಿಕ ಮಾತನಾಡಿದರು. ಸುಂದರ್ ಸಿಂಗ್ ಕಾರ್ಯಕ್ರಮ ನಿರೂಪಿಸಿದರು. ನಮಗಿರುವಾಗ ಅವಳ ಆಶೀರ್ವಾದ ಪಡೆಯಕ್ಕೆ ನಾವು ಇರುವಂಥವ್ರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿ ಇವತ್ತು ಬಹುಶಃ ನನ್ನ ಲೆಕ್ಕ ಹಾರಾಜಲ್ಲಿ ಈಗ ಈ ಅಂಗಡಿ ಹಾರಾಜಲ್ಲಿ ಹತ್ತತ್ರ 3 ಕೋಟಿ ಬರ್ಬೋದಂತ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಮೇಡಮ್ ಅವರೇ 3 ಕೋಟಿ ಬರ್ಬೋದಂತ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ. ಇನ್ನು ಬೇರೆ ಬೇರೆ ದುಡ್ಡು ಬೇರೆ ಬರ್ತಾ ಇದೆ. ಈ ಸರಿ ಇದು ಏನು ಎಕ್ಸ್ಟ್ರಾ ಕಾರ್ಡು, ಇದು ಏನು ವಿಶೇಷ ಪಾಸು ಗೀಸು ಯಾವುದು ಇವತ್ತಿಲ್ಲ. ಅದು ಯಾವುದು ನಾವು ಕೊಡೋದಿಲ್ಲ. ವಿಶೇಷ ಪಾಸನ್ನು ಕೊಡ್ತೀವಿ. ಯಾರಿಗೆ ಅಂದರೆ ಇವತ್ತು ಇವರಿಗೆ ದೇವಸ್ಥಾನಕ್ಕಾಗಿ ಕೆಲವು ದಾನಿಗಳಾಗಿ ಬಂದು ಕೆಲವು ಸಹಕಾರ ಕೊಟ್ಟಂಥವ್ರಿಗೆ ಮಾತ್ರ ಒಂದಿಷ್ಟು ಜನರಿಗೆ ವಿಶೇಷ ಪಾತ್ರ ಇದು ಕಾರ್ಡನ್ನು ಕೊಡ್ತೀವಿ. ಮತ್ತು ಅವರಿಗೆ ದೇವಿಯಿಂದ ಅವರಿಗೆ ಸೀರೆ ಮತ್ತು ಇತರ ಉಡುಗೊರೆಗಳನ್ನು ಕೊಡುವಂಥ ಕೆಲಸವನ್ನು ಅದಿಷ್ಟು ಇಟ್ಕೊಂಡು ಬಿಟ್ಟರೆ ಮತ್ತು ಯಾರಿಗೂ ಇಲ್ಲ. ಯಾರು ಕಮಿಟಿಯವರು ಇದು ನಮ್ಮ ಭಾವ ಸರ್, ನಿಮ್ಮ ಅಕ್ಕ ಸರ್, ಅವರು ಸರ್ ಅಂತ ಹೇಳಿ ಬಂದರೆ ಯಾರಿಗೂ ಬಿಡೋದಿಲ್ಲ. ಇದು ನೆನ್ಪಿಡ್ಕೊಳ್ರಿ. ಇವತ್ತೇ ಕೊನೆ ಆಗಿರ್ತತೆ. ಹಂಗಂತ ಯಾರು ಕಮಿಟಿಯವರು ಆ ಥರ ಮಾಡೋಕ್ಕೆ ಹೋಗಬೇಡಿ. ಕಮಿಟಿಯವರು ಕಮಿಟಿ ಪರವಾಗಿ ದೇವಿಯ ಸೇವೆ ಮಾಡೋಕ್ಕೋಸ್ಕರ ನಿಮ್ಗೆ ಇಟ್ಕೊಂಡಿದ್ದೀವಿ. ಕರೆಕ್ಟಾಗಿ ನೀವು ಮಾಡಿ ನಿಮ್ಮ ಕಮಿಟಿಯಿಂದ ಸಹ ಒಳ್ಳೆ ಹೆಸರು ಬರುವಂಥ ಕೆಲಸವನ್ನು ನೀವು ಆಯಾ ಕಮಿಟಿಯವರು ನೀವು ಮಾಡಿಕೊಡಿ. ಇಷ್ಟೇ ನಾವು ಕೇಳ್ಕೊಳ್ಳೋದು ಬಿಟ್ಟರೆ ಮತ್ತು ನಾನು ಏನೂ ಕೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಇದೊಂದೇ ಅಲ್ಲ, ಸಾಗರದ ಮಹಾಗಣಪತಿ ದೇವಸ್ಥಾನವನ್ನು ಈಗಾಗಲೇ ಪಾಂಡಣ್ಣವರ ನೇತೃತ್ವದಲ್ಲಿ ಶುರು ಮಾಡಿದ್ದೀವಿ. ಅಲ್ಲೂ ಸಹ ಕಲ್ಯಾಣ ಮಂಟಪ ಆಗಬೇಕಾಗಿತ್ತು, ಅದು ಸಹ ಈಡೇರ್ತಾ ಇದೆ. ಇದು ಸಾಮಾನ್ಯವಾಗಿ ನಾವು ಥಿಂಕ್ ಮಾಡಬೇಕು. ಸಾಮಾನ್ಯ ಜನರು ಮಕ್ಕಳಿಗೆ ಒಂದು ಶಾಲೆ ಭಾಳ ಕಷ್ಟ ಇರ್ತದೆ. ಅವರಿಗೆ ಒಂದು ಬಡ ಮಕ್ಕಳಿಗೆ ಒಂದು ಶಾಲೆ ಕೊಟ್ಟಂಗಾಗುತ್ತೆ. ಎಷ್ಟೋ ಮಕ್ಕಳಿಗೆ ಮದುವೆ ಮಾಡಿದೆ ಎಷ್ಟೋ ಕಡೆ ಪಾಪ 1,50,000 ಕಟ್ಟಕ್ಕಾಗಲ್ಲ. ಅಂಥ ಇವರಿಗೂ ಸಹ ಒಂದು ಕಲ್ಯಾಣ ಮಂಟಪ ಮಾಡಿಕೊಟ್ರೆ ಅವರಿಗೂ ಒಂದು ಮದುವೆ ಮಾಡಲಿಕ್ಕೆ ಅವಕಾಶ ಸಿಗಬಹುದು ಅನ್ನೋ ಉದ್ದೇಶದಲ್ಲಿ ಈ ಥರ ಒಂದು ಮಾಡಿದ್ದೀವಿ. ಮುಂದೆ ತಾಯಿ ಆಶೀರ್ವಾದ ಇದ್ದರೆ ಇನ್ನೂ ಏನೇನು ಮಾಡಬೇಕನ್ನೋದಿದ್ರು ಸಹ ಮುಂದೆ ಮಾಡೋಣ. ಇಷ್ಟಕ್ಕೆ ನಾವು ಸೀಮಿತ ಆಗೋಣ. ಇವತ್ತು ಸಾಗರ ಕ್ಷೇತ್ರಕ್ಕೆ ಇದೊಂದೇ ಅಲ್ಲ, ಸಾಗರದ ಇವಾಗಲೇ ಹೇಳ್ತಾ ಇದ್ದೀನಿ, ಸಾಗರದ 31 ವಾರ್ಡಿಗೂ ಸಹ ಯಾರು ಯೋಚನೆ ಮಾಡುವಂಥ ಪ್ರಶ್ನೆ ಇಲ್ಲ. ಎಲ್ಲ ವಾರ್ಡಿಗೂ ಸಹ ವಿಶೇಷವಾದಂಥ ಅನುದಾನ, ವಿಶೇಷವಾದಂಥ ಪಾರ್ಕನ್ನು ಕೊಡಬೇಕಂತಲೂ ನಾನು ತೀರ್ಮಾನ ಮಾಡಿದ್ದೀನಿ. ಎಲ್ಲ ಪಾರ್ಕ್ ಅಭಿವೃದ್ಧಿ ಮಾಡಬೇಕು. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ರಸ್ತೆಗಳು ಈಗಾಗಲೇ ಹೈವೇ ರಸ್ತೆನೂ ಸಹ ಮೊನ್ನೆ ಪೆಂಡಿಂಗ್ ಬಿಟ್ಟಿತ್ತು. ನಾನು ಮೊನ್ನೆ ಮಂತ್ರಿಗಳಂತ ಹೋಗಿ ಮಾತಾಡಿ ಚರ್ಚೆ ಮಾಡಿ, ವಿಧಾನಸೌಧದಲ್ಲೂ ಚರ್ಚೆ ಮಾಡಿ, ತಕ್ಷಣ ಜಾತ್ರೆ ಬಂದಿದೆ ಮಾಡಿಕೊಡ್ಬೇಕಂತ ಹೇಳಿ ಈಗಾಗಲೇ ಹೈವೇ ರಸ್ತೆಗಳಿಗೂ ಸಹ ಈಗಾಗಲೇ ಟಾರ್ ರಸ್ತೆಗಳು ಚಾಲನೆ ಆಗಿದೆ.
ಎಲ್ಲ ಕಡೆನೂ ಲೈಟಿಂಗ್ ಕೊಡ್ತೀವಿ, ಯಾವುದು ಬಿಡೋದಿಲ್ಲ. ಎಲ್ಲ ಸುತ್ತ ಎಲ್ಲ ರಸ್ತೆಗಳಿಗೂ ವಿಶೇಷವಾಗಿ ಲೈಟನ್ನು ಕೊಡಬೇಕಂತ ತೀರ್ಮಾನ ಆಗಿದೆ. ಈಗ ಕಂಬ ಬಂದಿದೆ, ಈಗ ಕಂಬ ಸುಮಾರು 200-250 ಕಂಬ ಬಂದು ಈಗ ರೆಡಿಯಾಗಿ ನಿಂತಿದೆ. ಇನ್ನೊಂದು 4-5 ದಿವಸದಲ್ಲಿ ಆ ಕಂಬಗಳನ್ನು ಹಾಕಿ ಸಾಗರದ ಸಂಪೂರ್ಣವಾಗಿ ಲೈಟ್ ಕೊಟ್ಟು ಒಂದು ಹೊಸ ಕಳೆ ತರಬೇಕಂತ ಮಾಡಿದ್ದೀವಿ. ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಹೇಳ್ತಾ ಬಹಳ ಖುಷಿ ಆಯಿತು ತಾವೆಲ್ಲರೂ ಬಂದಿದ್ರಿ. ಒಂದು ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಕೇವಲ ಕಮಿಟಿಯವರು ಮಾತ್ರ ಅಲ್ಲ, ಸಾರ್ವಜನಿಕರ ಒಂದು ಒಮ್ಮತ ಇರಬೇಕು. ಸಾರ್ವಜನಿಕರ ಒಂದು ನಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ಯಾವುದೇ ಕೆಲಸವನ್ನು ಮುಂದುವರಿಸಲಿಕ್ಕೆ ಅವಕಾಶ ಇದೆ ಬಂಧುಗಳೇ. ಹಾಗಾಗಿ ನೀವೆಲ್ಲರೂ ಬಂದಿದ್ದು ನಮಗೆ ತುಂಬ ಖುಷಿ ತಂದಿದೆ. ಸರ್ಕಾರದಿಂದ ಇಲ್ಲಿ ಒಂದು ಕಲ್ಯಾಣ ಮಂಟಪ ಮತ್ತು ಒಂದು ಶಾಲೆಯನ್ನು ಆದಷ್ಟು ಬೇಗ, ಯಾಕಂದ್ರೆ ಹೇಳಿದ್ರಲ್ಲ 8 ಎಕರೆಗೆ ಈಗಾಗಲೇ ಗ್ರೀನ್ ಬೆಲ್ಟಿಂದ ಚೇಂಜ್ ಮಾಡಿ ಈಗಾಗಲೇ ಕೊಟ್ಟಿದ್ದೀವಿ. ತಕ್ಷಣ ರೆಡಿ ಮಾಡ್ತೀನಿ. ನಮ್ಮದೇ ಸರ್ಕಾರ ಇದೆ. ನಾವು ಮೊನ್ನೆ BO ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ, ಎಲ್ಲ ಪರ್ಮಿಷನ್ ಎಲ್ಲ ರೆಡಿ ಮಾಡಕ್ಕೆ ಹೇಳಿದ್ದೀನಿ, ಎಲ್ಲ ರೆಡಿ. ಹಾಗಾಗಿ ತಕ್ಷಣ ನಾವು ಇದು ಜಾತ್ರೆ ಆದ ತಕ್ಷಣವೇ ನಾವು ಮುಂದಿನ ಕಾರ್ಯಕ್ರಮವನ್ನು ಎ.ಸಿ ಅವ್ರ ಮೂಲಕ ನಾವು ಖಂಡಿತ ಶುರು ಮಾಡ್ತೀವಿ. ತಕ್ಷಣ ಶುರು ಮಾಡಲಿಕ್ಕೆ ಇದು ಪ್ಲಾನ್ ಪ್ರಕಾರವಾಗಿ ಶುರು ಮಾಡಲಿಕ್ಕೆ ನಾವು ತಯಾರು ಮಾಡ್ತೀವಿ. ಮುಂದೆ ಎಲೆಕ್ಷನ್ ಬರ್ಬೋದು, ಬಹುಶಃ ಇದ್ರ ಎಲೆಕ್ಷನ್ ಡೇಟ್ ಕೊಟ್ಟಿದ್ದಾರೆ ರಾಘೇಂದ್ರಪ್ಪರೇ, ಮಾರ್ಚ್ 8ಗೆ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗಿದೆ. ಆವಾಗ ಎಲೆಕ್ಷನ್ ತಾವು ಮಾಡಿ, ತಾವು ಯಾರು ಬರ್ತಾರೋ ನನಗೆ ಗೊತ್ತಿಲ್ಲ, ಯಾರು ಬೇಕಾದ್ರು ಅವರು ದೇವಿ ಯಾರು ಬರ್ಬೇಕನ್ನೋ ಕರ್ಸ್ಕೊಳ್ತಾರೋ ಆ ಥರ ದೇವಿ ಆ ಸಂಘಟನೆಯಲ್ಲಿ ಕರ್ಸ್ಕೊಳ್ತಾರೆ. ಯಾರು ಬರ್ತಾರೋ ನೀವು ಬನ್ನಿ, ಆಶೀರ್ವಾದ, ದೇವಿ ಆಶೀರ್ವಾದ ನಿಮ್ಗೆ ಇರ್ತಲಿ ಅಂತ ಹೇಳ್ತಾ ನಾನಂತೂ ನಿಮ್ಮ ಜೊತೆಗೆ ಇರ್ತೀನಿ. ಯಾರೇ ಬಂದರೂ ಕಲ್ಯಾಣ ಮಂಟಪ ಮಾಡೋಕ್ಕೆ ಮಾತ್ರ ನಾನು ನಿಲ್ಸಕ್ಕೆ ಬಿಡೋದಿಲ್ಲ, ಅದು ಮತ್ತೆ ಶುರು ಆಗ್ತಾನೆ ಇರಬೇಕು. ಅದಕ್ಕೆ ಹಾಗಾಗಿ ಖರ್ಚು ವೆಚ್ಚನೂ ಹಾಗೆ ಹೇಳಿದ್ದೀನಿ, ಭಾಳಷ್ಟು ದೊಂದು ವೆಚ್ಚ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಆಗಬೇಕು ಅಷ್ಟಕ್ಕೆ ಸೀಮಿತವಾಗಿ ಇಟ್ಕೊಂಡು ಜಾಸ್ತಿ ಖರ್ಚು ವೆಚ್ಚಗಳನ್ನು ಹಾಕಬಾರ್ದು ಅಂತೇಳಿ ಕಮಿಟಿಗೆ ಎಲ್ಲರಿಗೂ ನಾನು ಈಗಾಗಲೇ ಒಂದು ಕನಸು ಮತ್ತು ಗುರಿ ಬಗ್ಗೆ ಹೇಳ್ತಾ ಅಂದರೆ ನನಗೂ ಇದ್ರದ್ದೊಂದು ಕಲ್ಪನೆ ಇಲ್ಲ. ಒಟ್ಟು ಜಾಗ ತಗೊಂಡು ಅವಾಗ ನಿಜವಾಗ್ಲೂ ಜಾಗ ತೊಗೊಂಡಿದ್ದೀರಿ, ಈ ಸಮಿತಿಯವರೇ ತೊಗೊಂಡಿದ್ದು ತುಂಬ ಧನ್ಯವಾದಗಳು ನಿಮಗೆ. ಇವತ್ತು ಈ ಜಾಗ ಸಿಗ್ತಾ ಇರಲಿಲ್ಲ. ಈ ಇಲ್ಲೊಂದು ಸಭಾಭವನ ಮಾಡ್ಬೋದಾ, ಶಿಕ್ಷಣ ಸಂಸ್ಥೆನ ಮಾಡ್ಬೋದಾ? ಶಾಸಕರು ಸುಮ್ಮನೆ ಹೇಳ್ತಾರೆ ಮಾರಿಗುಡಿಗೆ ಅಷ್ಟೇಲ್ಲಿ ದುಡ್ಡು ಐತಿ, ಬರೀ ಹರಾಜಾಗಿ 1,30,30,00,000 ಪ್ಲಸ್ GST, ಇನ್ನೊಂದಿಷ್ಟು ಕಾಣಿಕೆ ಬರ್ಬೋದು, ಹೀಗೆಲ್ಲ 5-10 ಕೋಟಿ ಸಭಾಭವನ ಮಾಡೋಕ್ಕಾಗತ್ತಾ ಅಂಥೇಳಿ ನಾನು ಪದೇ ಪದೇ ರಿಪೀಟ್ ಮಾಡಲ್ಲ. ನಾನು ಯಾರನ್ನೂ ಮೆಚ್ಚಿಸಲ್ಲ, ತಮ್ಗೆ ಗೊತ್ತಿದೆ, ಮೆಚ್ಚೋಕ್ಕೋಸ್ಕರ ಭಾಷಣ ಮಾಡೋನಲ್ಲ. ಶರಾವತಿಯಿಂದ ಇವರು ಕುಡಿಯೋ ನೀರು ಫಸ್ಟ್ ತರ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಗೋಪಾಲಕೃಷ್ಣ ಸ್ಟೇಡಿಯಂದಲ್ಲಿ ಆಗಸ್ಟ್ 5 ಜನ ಬೇರೆ ಬೇರೆ ರೀತಿ ಮಾತಾಡಲಿ, ಲೇವಡಿ ಮಾಡಿದ ಏನೇ ಶರಾವತಿಯಿಂದ ಸಾಗರಕ್ಕೆ ನೀರು ತರೋದು ಹುಚ್ಚು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಆದರೆ ಈ ಸಭಾಭವನದ ವಿಚಾರದಲ್ಲಿ ಕಮಿಟಿಯಲ್ಲಿರೋದು 1-2 ಕೋಟಿ 10 ಕೋಟಿ ಬಿಲ್ಡಿಂಗನ್ನು ಕೊಟ್ಟೋಕ್ಕಾಗುತ್ತಾ ಅಂತ ಒಂದು ತಿಳ್ಕೊಳ್ಳಿ ಸರ್. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲಾಗಿ ಬರೇ ಒಂದು ಮಾರಿ ಜಾತ್ರೆಗೆ ರಸ್ತೆ ರಿಪೇರಿಗಂತ 2 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದಾರೆ. ಅದು ಒಂದು ಹಂತದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಅಲ್ಲ ಮಾರಾಯ ಗೋಪಾಲಕೃಷ್ಣ, ಸಾರಿ ಏಕವಚನ ಬಳಸ್ತೀನಿ, ಅಂದರೆ ಸಿದ್ದರಾಮಯ್ಯನ ಭಾಷೆಯಲ್ಲಿ ಹೇಳಬೇಕಾಗತ್ತೆ. ಅಲ್ಲ ಮಾರಾಯ ಗೋಪಾಲಕೃಷ್ಣ, ಮೊನ್ನೆ ನಿನಗೆ 50 ಕೋಟಿ ಕೊಟ್ಟಿದ್ದೀನಿ, ಮತ್ತೆ ನೀನು ಇಲ್ಲಿ ಹಿಡ್ಕೊ ಬಂದಿಯಲ್ಲ ಮಾರಾಯ ನೀನು, ಮತ್ತು ಅದೆಂತ ಕೊಟ್ಟದ್ದು ನಾನು 50 ಕೋಟಿ ಅಂತೇಳಿ. ಎಲ್ಲರಿಗೂ ಕೊಟ್ಟಿಲ್ಲ, ಕೆಲವರಿಗೆ ಕೊಟ್ಟಿದ್ದಾರೆ. ಇವ್ರ ಮೇಲೆ ಪ್ರೀತಿ ಜಾಸ್ತಿ, 50 ಕೋಟಿ ಕೊಟ್ಟಿದ್ದಾರೆ, ವಾಪಸ್ ಆಗಿಬಿಟ್ರು, ಅದ್ರಲ್ಲಿ ಬಳಸ್ಕೊಡ್ರಿ ಅಂತ. ಮೊನ್ನೆ ಸಾಹೇಬರು ಭೇಟಿ ಮಾಡಿದ್ರು, ಸಿದ್ದರಾಮಯ್ಯ ಸಾಹೇಬ್ರನ್ನ. ಆಯಿತು ನಾನು 2 ಕೋಟಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಅಂದರೆ ಒಂದಿಷ್ಟು ಪತ್ರಿಕೆಗಳೆಲ್ಲ ಬಂದಿತ್ತು, ಅನುದಾನ ಎಲ್ಲ ಸುಳ್ಳು ಮತ್ತು ವಾಪಸ್ ಹೋತಂತೆ, ಯಾವುದೂ ವಾಪಸ್ ಹೋಗಿಲ್ಲ, ಇದರಲ್ಲಿ ಬಳಸ್ಕೊಳ್ಳಿ ಅಂತ ಹೇಳಿದರು. ಈಗ ಅದಕ್ಕೆ ಸಾಹೇಬರು ಅನುಮತಿಯನ್ನು ತಂದಿದ್ದಾರೆ, ಅಂತೂ ಕೆಲಸ ಅಂತೂ ಮುಗಿಸ್ಬಿಟ್ಟಿದ್ದಾರೆ. ದುಡ್ಡು ನಾವು ಮಾಡಿಸಿದ್ದೀವಿ, ಕಾಂಟ್ರಾಕ್ಟರ್ ಬಿಲ್ ಆಗಬೇಕು, ಕೊಡಲೇಬೇಕು. ಅದು ಸುಮ್ಮನೆ ನಾವೇನೋ ಗಾಳಿ ಮಾತು ಹೇಳೋಕ್ಕಾಗಲ್ಲ, ಅದಕ್ಕೂ ಅವ್ರು ವ್ಯವಸ್ಥೆ ಮಾಡಿದ. ಆದರೆ ಇವತ್ತು ತಾವೆಲ್ಲರೂ ನೋಡ್ತೀರಿ, ಜನ ಎಲ್ಲ ಥರದ್ದು ಇರುತ್ತೆ, ಆದರೆ ಹೆಚ್ಚಿನ ಜನ ವಿಸ್ಮಯದಿಂದ ನೋಡ್ತಾರೆ. ಅಲ್ಲಿ ಮೇಲೆ ನೋಡಿದ್ರೆ ಸರ್ಕಾರದ ದುಡ್ಡಿಲ್ಲ, SRTC ಬಸ್ಸಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇದು ಏನಿದು ಸಾಗರ, ಇಡೀ ಸಾಗರ ಇವತ್ತು 30% ಆಫ್ ದಿ ರೋಡ್ಸನ್ನು ನಾವು ನಮ್ಮ ಜಾತ್ರೆ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ತಾರೆ. ನೀನು ಏನನ್ನೂ ಮಾಡಿದೆ, ಏನೇನೋ ಶುರು ಮಾಡಿದೆ, ಮುಂದೇನೂ ಮಾಡೋಕ್ಕಾಗೋದಿಲ್ಲ. ಭಕ್ತಾದಿಗಳು ಬಂದು ನಮ್ಮ ತಾಯಿಯ ಸೇವೆಯನ್ನು ದರ್ಶನ ಪಡೆಯಲು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸಾಗರದ ನಮ್ಮ ಶಾಸಕರಾದ ಎಲ್ಲ ಅಧಿಕಾರಿಗಳು ಸೇರಿಸಿ ಈ ಒಂದು ಮೀಟಿಂಗನ್ನು ಮಾಡಿ ಎಲ್ಲ ನಮ್ಗೆ ಏನೇನು ಸವಲತ್ತುಗಳು ಬೇಕು ಅದಕ್ಕೆಲ್ಲ ನಮ್ಮ ಅಧಿಕಾರಿಗಳಿಗೆ ಹೇಳಿ ಎಲ್ಲ ಸಹಕಾರಗಳನ್ನು ನಮ್ಮ ಶಾಸಕರು ಕೊಡಿಸಿದ್ದಾರೆ. ಮತ್ತು ಇದರಲ್ಲಿ ಭಕ್ತಾದಿಗಳು ತುಂಬ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ಜಾಗದಲ್ಲಿ ಕಲ್ಯಾಣ ಮಂಟಪ ಮಾಡೋಕ್ಕಂತ ತುಂಬ ವರ್ಷಗಳಿಂದ ಇತ್ತು. ಈ ಜಾಗವನ್ನು
ಹಿಂದಿನ ಕಮಿಟಿಯಲ್ಲಿ ತುಂಬ ಹಿಂದೆ ಲಿಂಗಪ್ಪನವರು, ಸುಭಾಷ್ ಅವರು ಎಲ್ಲರೂ ಈ ಜಾಗದ ಬಗ್ಗೆ ತಗೋಬೇಕು ಅನ್ಬೇಕಾದ್ರೆ ನಾವು ವ್ಯಾಪಾರಸ್ಥ ಆಗಿದ್ದೆ. ಆವಾಗ ತುಂಬ ಅವರಿಗೆ ರಿಕ್ವೆಸ್ಟ್ ಮಾಡಿ ಹೇಳಿ ಎಲ್ಲ ಮಾಡಿ 8.5 ಎಕರೆ ಜಮೀನು ಬರೀ 22.5 ಲಕ್ಷ ರೂಪಾಯಿಗೆ ಈ ಜಾಗವನ್ನು ಅವರು ಕಷ್ಟಪಟ್ಟು ಅಳತೆ ಮಾಡಿ ನೀರಲ್ಲಿ ಗದ್ದೆ ಆಯ್ತು. ಅವಾಗ ಆ ಒಂದು ಪ್ರಮಾಣದ ಪೀರಿಯಡಲ್ಲಿ ನಾವು ಒಂದು ಶ್ರಮಪಟ್ಟು ಅಧ್ಯಕ್ಷರಿಗೆ, ಅವಾಗ ಇರ್ತಕ್ಕಂಥ ಕಮಿಟಿಯವರಿಗೆ ಎಲ್ಲರಿಗೂ ನಾವು ಕನ್ವಿನ್ಸ್ ಮಾಡಿ ಎಲ್ಲ ಹೇಳಿ ಈ ಜಾಗವನ್ನು ಒಂದು ಕಾಲದಲ್ಲಿ ಅವಾಗ ಕೊಡಿಸಿದ್ವಿ. ಆವಾಗಿನಿಂದ ಕನಸಿತ್ತು ಕಲ್ಯಾಣ ಕಟ್ಟಬೇಕಂತ. ಆದರೆ ಅವ್ರಿಗೆ ಕೈಯಲ್ಲಿ ಅವಾಗ ಅಷ್ಟು ಹಣ ಮತ್ತೊಂದು ಯಾವಾಗ ಇರಲಿಲ್ಲ. ಆದರೆ ಅವ್ರಿಗೆ ಕನಸಿತ್ತು ಮಾಡಬೇಕನ್ನೋದು ಆಗಿಲ್ಲ. ಈ ಸಮಿತಿ ನಾವು ಬಂದ ಮೇಲೆ ನಮ್ಮ ಸಮಿತಿಯ ಸದಸ್ಯರುಗಳು ಮತ್ತು ಎಲ್ಲರೂ ಒಂದು ಇದನ್ನು ಮಾಡಬೇಕನ್ನೋದ್ರ ಬಗ್ಗೆ ಒಂದು ಕಾರ್ಯರೂಪಕ್ಕೆ ತಂದು ನಮ್ಮ ಸಾಹೇಬರಲ್ಲಿ ಬೇಡ್ಕೊಂಡಾಗ ಇದು ಮಾಡಿ ಅನ್ನೋದು ಅವ್ರಿಗೆ ಭರವಸೆ ಕೊಟ್ಟಿದ್ದರಿಂದ ಈ ದಿನ ಅದೊಂದು ಕಾರ್ಯರೂಪಕ್ಕೆ ಬಂದಿದೆ. ನಿಮ್ಮಂಥ ಭಕ್ತಾದಿಗಳು ಮತ್ತು ಸಹಕಾರಿಗಳು, ದಾನಿಗಳು ಎಲ್ಲರೂ ಸೇರಿ ಇದಕ್ಕೆ ನಾವು ಏನು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಕಲ್ಯಾಣ ಬಗ್ಗೆ ಸಮೇತ ಹಣಕಾಸಿನ ವ್ಯವಸ್ಥೆ ಎಲ್ಲದನ್ನು ಮಾಡಿ ನಮ್ಮ ಶಾಸಕರು ಹೇಳಿದ್ದಾರೆ, ನಮ್ಮಿಂದ ಏನಾಗತ್ತೆ ಸರ್ಕಾರದಿಂದ ನಾವು ಕೊಡಿಸ್ತೀವಿ ಅಂತ. ಅದೊಂದೇ ಆಗಲ್ಲ, ಎಲ್ಲ ಜನಗಳು, ಎಲ್ಲ ಜಾತಿಯವರು ಪ್ರತಿಯೊಬ್ಬರು ಈ ಕಲ್ಯಾಣ ಬಗ್ಗೆ ಸಹಕಾರ ಮಾಡಿದರೆ ಮಾತ್ರ ಈ ಕಲ್ಯಾಣಪ್ಪ ಮತ್ತು ಶಾಲೆ ಆಗಲು ಸಾಧ್ಯ ಆಗತ್ತೆ. ಅದಕ್ಕೆ ನಮ್ಮಗಳೆಲ್ಲರದು ಇದಕ್ಕೆ ಇದಿದೆ. ಈಗ ಏನಾಗಿದೆ ಅಂದರೆ ಗ್ರೀನ್ ಬೆಲ್ಟಲ್ಲಿ ಇತ್ತು, ನಮ್ಮ ಶಾಸಕರು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಅವ್ರು ಬಂದ ತಕ್ಷಣ ಇದನ್ನು ಏನಾಗಿದೆ ಅಂತ ಕೇಳ್ಬಿಟ್ಟು ಹಸಿರು ವಲಯದಿಂದ ಈಗ ವಾಣಿಜ್ಯ ವಲಯಕ್ಕೆ ಬದಲಾವಣೆ ಮಾಡಿದ್ದೀವಿ. ಈ ತಕ್ಷಣ ಇನ್ನಾದರೆ ಕಟ್ಟಡಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇದು ಇಂದಿನ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.